ಮುದ್ದು ರಾಕ್ಷಸಿ ಲಾಸ್ಟ್ ಶೂಟಿಂಗ್ ಟೈಮಲ್ಲಿ ಹಗ್ಗಿಂಗ್ ಸೀನ್ ಇರುತ್ತೆ. ನೀವು ಅವ್ರನ್ನ ಹಗ್ ಮಾಡ್ಕೊಂಡು ಕಣ್ಣೀರು ಒರೆಸಿ ಫಾರಿನ್ಗೆ ಹೋಗುವಂತ ಸೀನ್ ಏನೋ ಇರುತ್ತೆ. ಆ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ನಿವೇದಿತಾ ಅವರು ನಿಮ್ಮನ್ನ ಅಪ್ಪಗೆ ಮಾಡ್ಕೊಂಡಾಗ ಏನಕ್ಕೆ ಬಿಟ್ಟೆ ಅನ್ನೋಂತಹ ಗಿಲ್ಟ್ ಫೀಲ್ ಎಲ್ಲೋ ಒಂದು ಕಾಡ್ತಿತ್ತು ಅಂತ ಹೇಳ್ಬಿಟ್ಟು ಅವರು ಒಂದು ಅಷ್ಟು ವಿಡಿಯೋಸ್ ನಾವು ನೋಡಿದಾಗ, ಅಲ್ಲೇ ನಾವ್ ಇದ್ ನೋಡಿದಾಗ ಕೂಡ ಎಲ್ಲೋ ಒಂದ್ ಕಡೆ ಮುಖದಲ್ಲಿ ಆ ಒಂದು ಭಾವನೆ ಕಾಣಿಸ್ತು. ಸೊ ಅದು ನಿಮ್ಮ ಒಪಿನಿಯನ್, ಅದು ನಿಜನೋ ಸುಳ್ಳು ಅಂತ ಅವ್ರ ಬಾಯಿಂದ ಬರ್ಬೇಕದು. ಅವರು ಭಾವುಕರಾದ್ರ ಅಂದ್ರೆ ಗಿಲ್ಟ್ ಫೀಲ್ ಇತ್ತ, ಅದು ನಮಗ್ ಗೊತ್ತಿಲ್ಲ, ಅದು ಅವ್ರ ಪರ್ಸನಲ್ ಫೀಲ್. ಅದು ಅಷ್ಟು ಏನಾದ್ರು ಪ್ರೀತಿ ಇದ್ದಿದ್ರೆ ಡೆಫಿನೆಟ್ಲಿ ಅವ್ರು ನನಗೆ ಫೋನ್ ಮಾಡಿರೋರು, ಮೆಸೇಜ್ ಆದ್ರೂ ಮಾಡಿರೋರು, ಹೌ ಆರ್ ಯು ಹಾಯ್ ಅಂತ ಅನ್ನೋದ್ರು ಕೇಳಿರೋರು. ಸೊ ಆ ಥರದ್ದು ಏನೂ ಆಗಿಲ್ದೇ ಇರೋದ್ರಿಂದ ಮೇ ಬಿ ಅವರಿಗೆ ನನ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇವಾಗ. ಸೊ ಹಾಗಾಗಿ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಲ್ಲೋ ಒಂದ್ ಕಡೆ ಪ್ರೋಸೆಸ್, ಪ್ರೀತಿ ಹುಟ್ಟೋದಕ್ಕೂ ಟೈಮ್ ಬೇಕಾಗುತ್ತೆ. ಪ್ರೀತಿ ಹುಟ್ಟೋದಕ್ಕೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಅನ್ಸುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಆಗಿರುವಂತಹ ಗಾಯವನ್ನ ಮಾಸ್ಬೇಕು ಅಂತಂದ್ರೆ ಟೈಮ್ ಆಗುತ್ತೆ ಅನ್ಸುತ್ತೆ, ಟೈಮ್ ಬೇಕು ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಅವ್ರ ತಪ್ಪಾಗಿರ್ಬೋದು, ನಿಮ್ ತಪ್ಪಾಗಿರ್ಬೋದು, ಅದು ನಿಮ್ಮಿಬ್ಬರಿಗೆ ಗೊತ್ತು. ಬಟ್ ಎಲ್ಲೋ ಒಂದ್ ಕಡೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಒಂದಾದ್ರೆ, ಬಿಕಾಸ್ ಈಗಾಗ್ಲೇನೆ ಜನರು ಇಷ್ಟಪಡ್ತಿದ್ದಾರೆ ಈ ಜೋಡಿ ಮತ್ತೆ ಒಂದಾಗ್ಬೇಕು ಅಂತ, ಒಂದಾಗ್ಬೋದಾ ಮುಂದಿನ ದಿನಗಳಲ್ಲಿ ಇಬ್ರು ಬಂದ್ರೆ ಅವರು? ಇಲ್ಲ, ಇವಾಗ ಆ ಥರ ಸಿಚುವೇಶನ್ ಏನು ಕ್ರಿಯೇಟ್ ಆಗಿಲ್ಲ ಇನ್ನೂ. ಸೊ ಆ ಥರದ್ದು ಏನೂ ಆಗೋದಿಲ್ಲ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಪಾಸಿಟಿವ್ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ನೀವು ಹೇಳದಾಗ್ಲೇನೆ ನಿಮ್ಮ ಪ್ರಪಂಚದಾದ್ಯಂತ ನಿಮ್ಮ ಹಾಡುಗಳ ಮೂಲಕ ನಿಮ್ಮ ಒಂದು ಅಭಿವೃದ್ಧಿ ಬೆಳಗಲಿ, ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ರ್ಯಾಪರ್ ಚಂದನ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.